ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KSP ಜಾಬ್ ಚಾನಲ್. ಫ್ರೆಂಡ್ಸ್, ಗಡುವಿನೊಳಗೆ SC ಮೀಸಲು ವರದಿ ಇದೇ ತಿಂಗಳು ಸರ್ಕಾರಕ್ಕೆ ಸಲ್ಲಿಕೆ ಸಾಧ್ಯತೆ, ಕಾಲಾವಕಾಶ ಬಯಸದ ಆಯೋಗ. ನೋಡಿ ಫ್ರೆಂಡ್ಸ್, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಪೀಠ SC ಒಳ ಮೀಸಲಾತಿಗಾಗಿ ಒಂದು ಓದೋ ವರ್ಷದ ಅಂದರೆ 2024 ಅಕ್ಟೋಬರಿಂದ ಕೂಡ ಒಂದು ಆಯೋಗ ರಚನೆಯಾಗಿ ನವೆಂಬರ್ ಡಿಸೆಂಬರಿಂದ ಅವರು ಕಾರ್ಯವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅದಾದ ನಂತರ ಅವರು ಅಧ್ಯಯನ ಮಾಡಿ ಮಧ್ಯಂತರ ವರದಿಯನ್ನು ಕೊಟ್ಟು ಮನೆ ಸಮೀಕ್ಷೆ ಮಾಡಿ ಅಂತೇಳಿ ಅದು ಕೂಡ ಫೈನಲ್ ಎಂಡ್ಗೆ ಬಂದಿರುವಂಥದ್ದು. ಫ್ರೆಂಡ್ಸ್, ಜೂನ್ 8 ಅಂದರೆ ಇದೇ ತಿಂಗಳು 8ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುವಂಥದ್ದು. ಆದ್ದರಿಂದ ಅವರು ಇನ್ಯಾವುದೇ ನಮಗೆ ಎಕ್ಸ್ಟ್ರಾ ಸಮಯ ಬೇಡ, ಈ ಕಂಡಿರುವಂಥದ್ದು ಸಮಯನೇ ಜಾಸ್ತಿ ಆಗಿದೆ ಅಂತ ಸರ್ಕಾರದ ಬಳಿ ಯಾವ ಸಂಭಾವನೆಯನ್ನು ಕೂಡ ನಮಗೆ ಎಕ್ಸ್ಟ್ರಾ ಕೊಡಬೇಡಿ, ಮೊದಲೆಷ್ಟು ಕೊಟ್ಟಿದ್ದಾರೆ ಅಷ್ಟೇ ಕೊಡಿ ಅಂತ ಒಂದು ಕೇಳ್ಕೊಂಡಿದ್ದಾರೆ ಅಂತ ಒಂದು ಉನ್ನತ ಮೂಲಗಳ ಮಾಹಿತಿ ಈ ಪತ್ರಿಕೆಯಲ್ಲಿ ಪ್ರಕಟವಾಗಿರುವಂಥದ್ದು ನೋಡ್ತಾ ಇರ್ಬೋದು. ಸರ್ಕಾರ 2 ತಿಂಗಳ ಕಾಲಾವಕಾಶ ವಿಸ್ತರಿಸಿದರೂ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಹೆಚ್ಚಿನ ಕಾಲಾವಕಾಶ ಬಯಸಿಲ್ಲ. ನಿಖರ ದತ್ತಾಂಶ ಆಧಾರದಲ್ಲಿ ಮೀಸಲು ವರ್ಗೀಕರಣಕ್ಕೆ ಶಿಫಾರಸು ವರದಿಯನ್ನು ಆದಷ್ಟು ಬೇಗ ಸಲ್ಲಿಸಲು ಚಿಂತನೆ ನಡೆಸಿದ್ದಾರೆ. ಸಮಗ್ರ ಸಮೀಕ್ಷೆಗೆ ಶಿಫಾರಸು ಮಾಡಿ ಸಲ್ಲಿಸಿದ್ದ ಮಧ್ಯಂತರ ವರದಿಯನ್ನು ವಿಳಂಬವಾಗಿದ್ದಕ್ಕಾಗಿ ಸರ್ಕಾರದ ಕ್ಷಮೆ ಕೇಳಿದ್ದ ನಾಗಮೋಹನ್ ದಾಸ್ ಸಂಭಾವನೆ ಬೇಡವೆಂದು ವರದಿಯಲ್ಲಿ ಉಲ್ಲೇಖಿಸಿದ್ದರು ಎಂದು ಮೂಲಗಳು ತಿಳಿಸಿವೆ. ಸೂಕ್ಷ್ಮ ಸಂವೇದನಾಶೀಲರಾದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಕಾಲಮಿತಿಗೆ ಹೆಚ್ಚಿನ ಪ್ರಾಶಸ್ತ್ಯಕ್ಕೆ ಬದ್ಧರಾಗಿದ್ದರೆ ಸಂಗ್ರಹಿಸಿದ ಮಾಹಿತಿ ವಿಶ್ಲೇಷಣೆ ವಿಂಗಡಣೆ ಸೇರಿ ವಿವಿಧ ತಂಡಗಳಿಗೆ ಹಲವು ಜವಾಬ್ದಾರಿ ಒಪ್ಪಿಸಿ ವರದಿ ಸಿದ್ಧತೆಗೆ ವೇಗದ ಸ್ಪರ್ಶ ನೀಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಇದು ಫ್ರೆಂಡ್ಸ್ ಇವತ್ತಿನ ಒಂದು ವಿಜಯವಾಣಿ ಪೇಪರಲ್ಲಿ ಬಂದಿರುವಂಥ ಪ್ರೆಸ್ ನ್ಯೂಸ್ ಆಗಿರುತ್ತೆ. ಅಂದರೆ ಮೀಸಲಾತಿಗೆ ಸಂಬಂಧಪಟ್ಟಂತೆ ಇದೇ ತಿಂಗಳು ಎಂಡರೊಳಗೆ ಅವರು ಸರ್ಕಾರ ಕೊಟ್ಟರೂ ಕೂಡ ಅದು ಅವರು ಸಚಿವ ಸಂಪುಟದಲ್ಲಿ ಇಟ್ಟು ಒಪ್ಪಿಗೆ ಪಡೆದು ಮತ್ತೆ ಒಂದು ಸಾರ್ವಜನಿಕ ಅಭಿಪ್ರಾಯ ಅಂದರೆ SC ಜನಸಂಖ್ಯೆಯಲ್ಲಿ ಅವರ ಅಭಿಪ್ರಾಯವನ್ನು ಕೇಳಬೇಕಾಗುತ್ತೆ. ಅದನ್ನು ಕೇಳಿದ ನಂತರ ಸಚಿವ ಸಂಪುಟ ಸಭೆಯಲ್ಲಿ ಪುನರ್ ಒಂದು ಪರಿಶೀಲಿಸಿ ಗೆಜೆಟ್ ನೋಟಿಫಿಕೇಷನ್ ಹೊರಡಿಸಿ ರೋಸ್ಟರ್ ಪ್ರಕ್ರಿಯೆಯನ್ನು ಮುಗಿಸಿ ಒಟ್ಟಿನಲ್ಲಿ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಈ ತಿಂಗಳಿಂದ ನೇಮಕಾತಿ ಸ್ಟಾರ್ಟ್ ಆಗುವ ಎಲ್ಲ ಸಾಧ್ಯತೆ ಇದೆ ಫ್ರೆಂಡ್ಸ್. ಅದಕ್ಕೆ ಕೂಡ ಅವರು ಒಂದು ನೇಮಕಾತಿ ನೆದಗುದಿಗೆ ಆತಂಕ ಎಂಬ ಒಂದು ಲೇಖನದ ಮೂಲಕನೂ ಕೂಡ ಒಂದು ವರದಿಯನ್ನು ಪ್ರಕಟಿಸುವಂಥದ್ದು ನೋಡ್ತಾ ಇರ್ಬೋದು. ಆಯೋಗದ ವರದಿ ಆಧರಿಸಿ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಕಲ್ಪಿಸುವ ತನಕ ನೇಮಕಾತಿ ಹಾಗೂ ಬಡ್ತಿ. ನೋಡಿ ಫ್ರೆಂಡ್ಸ್, ಇದು ಪ್ರಮೋಷನ್ ಕೂಡ ಒಂದು ತಡೆ ಹಿಡಿದಿದ್ದಾರೆ. ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಸರ್ಕಾರ ಆದೇಶಿಸಿದ ವಿವಿಧ ಕಾರಣಗಳಿಂದ ವರದಿ ಸಲ್ಲಿಕೆಗೆ ಕಾಲಾವಕಾಶ ವಿಸ್ತರಣೆ ಆಗುತ್ತಿದೆ. ಇದರಿಂದಾಗಿ ಎಲ್ಲ ನೇಮಕಾತಿಗಳು ನೆಗೆದು ಬಿದ್ದು ಸರ್ಕಾರ ಮತ್ತು SC ಸಮುದಾಯಗಳ ಎದೆಗುದಿ ಹೆಚ್ಚಿಸಿದೆ. ಹೊಸ ಹುದ್ದೆಗಳ ಭರ್ತಿ ವಿಳಂಬವು ಉದ್ಯೋಗಾಕಾಂಕ್ಷಿಗಳಲ್ಲಿ ವಯೋಮಿತಿಯಿಂದ ನೋಡಿ ಫ್ರೆಂಡ್ಸ್ ಏಜ್ ಬಾರಾಗುವ ಒಂದು ಆತಂಕ ಉಂಟಾಗಿದೆ. ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಏರುತ್ತಿರುವ ಕಾರಣ ಹಾಲಿ ನೌಕರರ ಮೇಲೂ ಕೂಡ ಕೆಲಸದ ಒತ್ತಡ ಹೆಚ್ಚಾಗುತ್ತಿದೆ. 2 ತಿಂಗಳೊಳಗಾಗಿ ಆಯೋಗ ವರದಿಯನ್ನು ಸರ್ಕಾರ ಸ್ವೀಕರಿಸಿ ಒಳ ಮೀಸಲು ಜಾರಿ ಮಾಡಲಿದೆ ಎಂಬ ಆಶಾಭಾವನೆಯನ್ನು SC ಸಮುದಾಯಗಳ ಜೊತೆಗೆ ಇತರ ವರ್ಗದ ವಿದ್ಯಾಕಾಂಕ್ಷಿಗಳು ಕೂಡ ಹೊಂದಿದ್ದಾರೆ ಅಂತ ಇವತ್ತಿನ ಒಂದು ವಿಜಯವಾಣಿ ಪೇಪರಲ್ಲಿ ಬಂದಿರುವಂಥದ್ದು ಫ್ರೆಂಡ್ಸ್. ಆದ್ದರಿಂದ ನೀವು ಯಾರೂ ಒಂದು ನಿರಾಶೆಗೊಳಗಾಗದೇ ಸೆಪ್ಟೆಂಬರಲ್ಲಿ ಒಂದು ನೇಮಕಾತಿ ಪ್ರಾರಂಭವಾಗೋದು ಎಂಬ ಆಶಾಭಾವನೆಯೊಂದಿಗೆ ಸ್ಟಡಿ ಮಾಡಿ ಅಂತ ಹೇಳ್ತಾ ಇಷ್ಟು ಫ್ರೆಂಡ್ಸ್ ಇವತ್ತಿನ ಮಾಹಿತಿ. ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಫ್ರೆಂಡ್ಸ್.